ಹುಬ್ಬಳ್ಳಿಯಲ್ಲಿ ಮಹಿಳೆಯೊಬ್ಬರ ವಿವಸ್ತ್ರಗೊಳಿಸಿ ಹಲ್ಲೆ ಕೇಸ್ ವಿಚಾರವಾಗಿ ಕೇಸ್ನಲ್ಲಿ ಕೇಶವಾಪುರ ಇನ್ಸ್ಪೆಕ್ಟರ್ ತಲೆದಂಡವಾಗಿದೆ. ಕೇಶವಾಪುರ ಠಾಣೆ ಇನ್ಸ್ಪೆಕ್ಟರ್ ಎಸ್.ಕೆ. ಹಟ್ಟಿ ವರ್ಗಾವಣೆಯಾಗಿದೆ. ಈಗ ನಿನ್ನೆ ಹುಬ್ಬಳ್ಳಿಯಲ್ಲಿ ಕೇಶವಾಪುರದಲ್ಲಿ ಮಹಿಳೆಯೊಬ್ಬರ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಲಾಗಿತ್ತು. ಆ ಕೇಸ್ ವಿಚಾರವಾಗಿ ಈಗ ಕೇಸ್ನಲ್ಲಿ ಕೇಶವಾಪುರ ಇನ್ಸ್ಪೆಕ್ಟರ್ ತಲೆದಂಡವಾಗಿದೆ. ಕೇಶವಾಪುರ ಠಾಣೆ ಇನ್ಸ್ಪೆಕ್ಟರ್ ಎಸ್.ಕೆ. ಹಟ್ಟಿಯ ವರ್ಗಾವಣೆಯಾಗಿದೆ. ಕೇಶವಾಪುರ ಠಾಣೆಯಿಂದ ಕಮಿಷನರ್ ಕಚೇರಿಗೆ ಅವರನ್ನು ಟ್ರಾನ್ಸ್ಫರ್ ಮಾಡಲಾಗಿದ್ದು, ಗಡ್ಡಿಕೇರಿ ಠಾಣೆ ಇನ್ಸ್ಪೆಕ್ಟರ್ ಜಾಧವ್ಗೆ ಕೇಶವಾಪುರ ಠಾಣೆ ಹೆಚ್ಚುವರಿ ಪ್ರಭಾರಿ ನೀಡಲಾಗಿದ್ದು, ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ಮೇಲೆ ಹಲ್ಲೆ ಕೇಸ್ಗೆ ಸಂಬಂಧಿಸಿದಂತೆ ಒಂದು ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಮಂಜುನಾಥ್. ಮಲ್ಲಿಕ್ ಬೆಳಗಲಿ ಹುಬ್ಬಳ್ಳಿಯಿಂದ. ಮಲ್ಲಿಕ್, ಈಗ ಕೇಶವಾಪುರ ಠಾಣೆ ಇನ್ಸ್ಪೆಕ್ಟರ್ ಎಸ್.ಕೆ. ಹಟ್ಟಿ ವರ್ಗಾವಣೆಯಾಗಿದೆ, ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಅಂತ? ಖಂಡಿತ ಕಾರ್ತಿಕ್, ಏನು ಬಿಜೆಪಿಯ ನಿಯೋಗ ನಾಳೆ ಹುಬ್ಬಳ್ಳಿಗೆ ಬಂದು ಆರ್ ಅಶೋಕ್ ನೇತೃತ್ವದಲ್ಲಿ, ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡುವ ತಯಾರಿನ ನಡೆಸಿತ್ತು. ಬಿಜೆಪಿಯ ನಿಯೋಗದ ಮತ್ತು ಬಿಜೆಪಿ ಮುಖಂಡರ ಪ್ರಮುಖ ಬೇಡಿಕೆ ಹಟ್ಟಿ ಏನಿದ್ದಾರೆ ಇನ್ಸ್ಪೆಕ್ಟರ್ ಕೇಶವಾಪುರದವರು, ಇವರನ್ನ ವರ್ಗಾವಣೆ ಮಾಡಬೇಕು, ಇವ್ರ ಮೇಲೆ ಕ್ರಮ ಆಗ್ಬೇಕು ಅನ್ನೋದಿತ್ತು. ಈ ಒತ್ತಡಕ್ಕೆ ಮನೆದೆ ಎಲ್ಲೋ ಒಂದ್ ಕಡೆ ಪೊಲೀಸ್ ಇಲಾಖೆ ಮತ್ತು ಆ ಹಿರಿಯ ಅಧಿಕಾರಿಗಳು ಸದ್ಯಕ್ಕೆ ಅವರನ್ನ ಕೇಶವಾಪುರ ಠಾಣೆಯಿಂದ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಕಚೇರಿಗೆ ವರದಿ ಮಾಡಿಕೊಳ್ಳುವಂತೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಮೌಖಿಕವಾಗಿ ಅಧಿಕೃತ ಆದೇಶವನ್ನ ಕೂಡ ಮಾಡಿದ್ದಾರೆ ಮತ್ತು ಪ್ರಭಾರಿಯಾಗಿ ಗಂಡಿಗೇರಿ ಪೊಲೀಸ್ ಸ್ಟೇಷನ್ ನ ಹಿರಿಯ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಜಾಧವ್ ಅವರನ್ನ ಅಲ್ಲಿ ನೇಮಕ ಮಾಡಿರುವಂತದ್ದು. ಮತ್ತೊಂದು ಕಡೆ ಏನು ಒಟ್ಟಾರೆ ಪ್ರಕರಣ ಏನ್ ನಡೆದಿದೆ, ಈ ಪ್ರಕರಣವನ್ನ ತನಿಖೆ ಮಾಡ್ಲಿಕ್ಕೆ ಎಸಿಪಿ ಏನಿದ್ದಾರೆ, ಸಿಎನ್ ವಿಭಾಗದ ಎಸಿಪಿ ಶಿವರಾಜ್ ಕಟಕ್ಬಾವಿ ಇವರನ್ನ ನೇಮಕ ಮಾಡಿ ಅಧಿಕೃತವಾಗಿ ಆದೇಶ ಹೊರಡಿಸಿದ್ದಾರೆ. 1ನೇ ತಾರೀಕಿಂದ ಒಟ್ಟಾರೆಯಾಗಿ ಬಂಧನ ಆಗುವ ತನಕ 5ನೇ ತಾರೀಕುವರೆಗೂ ಏನು ವಿಡಿಯೋ ರಿಲೀಸ್ ಆಯ್ತು, ಒಟ್ಟು 4 ಪ್ರಕರಣ ಜೊತೆಗೆ ಸುವರ್ಣ ಕಲ್ಕುಂಟ್ಲ ಅವರ ಮೇಲೆ ನಡೆದಿರ್ತಕ್ಕಂಥ ಪ್ರಕರಣ ಆಗಿರ್ಬೋದು, ಎಲ್ಲ ಸಮಗ್ರ ತನಿಖೆ ನಡೆಸಿ ವರದಿ ನೀಡುವಂತೆ ಎಸಿಪಿ ಮಟ್ಟದಲ್ಲಿ ಒಂದು ತಂಡವನ್ನ ರಚನೆ ಮಾಡಿ ಪೊಲೀಸ್ ಕಮಿಷನರ್ ಅವರು ಸೂಚನೆ ನೀಡಿದ್ದಾರೆ ಮತ್ತು ಈಗಾಗಲೇ ಅವರು ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ ಅಂತ ತಿಳಿದು ಬಂದಿರುವಂತದ್ದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಲ್ಲಿಕ್.